ಮನೆಯಿಂದ ಹೊರಗೆ ಹೋಗ್ಬೇಕಾದ್ರೆ ಕುಂಕುಮ ತಗೊಂಡು ಹೋಗ್ಬೇಕು ಅಂತಾರೆ. ಅದಕ್ಕೆ ನಾನು ವಾಪಸ್ ಬರೋ ಗಂಟ ಈ ಕುಂಕುಮ ನಂಗೆ ರಕ್ಷೆ ಹೆಂಗಿರಲಿ. Excuse me? ಸರ್ ನೀವಾ ನಮ್ಮ ಮೆಸ್ಗೆ? ನನಗಂತೂ ನಂಬಕ್ಕೆ ಆಗ್ತಿಲ್ಲ. ಸುಮಾ, ಇವರು ನಿಂಗೆ ಮೊದಲೇ ಗೊತ್ತೇನವಿ? ಯಾಕೆ ಗೊತ್ತಿಲ್ಲ ಅಪ್ಪ, ಇವ್ರನ್ನ ಟಿ ವಿಯಲ್ಲೆಲ್ಲ ತೋರಿಸ್ತಾರೆ ಗೊತ್ತಾ? ಇವ್ರ ಹೆಸರು ಶ್ರೀರಾಮ್ ದೇಸಾಯಿ. ಇವ್ರಿಗೆ ಯಂಗ್ ಬಿಸ್ನೆಸ್ ಐಕಾನ್ ಅವಾರ್ಡ್ ಬಂದಿದೆ. ದೊಡ್ಡ ಬಿಸ್ನೆಸ್ ಮ್ಯಾನು, ವಿದೇಶದಲ್ಲೆಲ್ಲ ಇವ್ರ ಕಂಪನಿ ಇದೆ. ಇವ್ರು ನಮ್ಮ ಮೆಸ್ಸಿಗೆ ಬಂದಿರೋದು ನನಗೆ ನಂಬಕ್ಕೆ ಆಗ್ತಿಲ್ಲ. ನಿಮ್ಮ ಮೆಸ್ಸಲ್ಲಿ ಊಟ ತುಂಬ ಚೆನ್ನಾಗಿರುತ್ತೆ ಅಂತ ಕೇಳ್ಪಟ್ಟೆ, ಅದಕ್ಕೆ ಊಟ ಮಾಡೋಕ್ಕಂತ ಬಂದೆ ಅಮ್ಮ. ಸಾರಿ, ಕ್ಲೋಸಿಂಗ್ ಟೈಮ್ ಅಂತ ಗೊತ್ತು. ಅದು ಇದು ಬೇಕು ಅಂತ ಏನು ಡಿಮ್ಯಾಂಡ್ಸ್ ಇಲ್ಲ, ಏನಿದ್ರು ನಡೆಯುತ್ತೆ. ಸುಮಾ, ಅವ್ರ ಕೈ ತೊಳ್ಕೊಳಕ್ಕೆ ನೀರು ಕೊಡೋದವ. ಸರ್ ಬನ್ನಿ. ಸನಾ, ಇರೋ ಅನ್ನಕ್ಕಿನೇ ಹುಸಿ ಪುಳಿಯೋಗರೆ ಗೊಜ್ಜು ಕಲಿಸ್ಬಿಡು. ಹಾಂ, ಮೊಸರನ್ನ ಐತೆ ತಾನೆ? ಓ ಐತೆ ಅವ್ವ. ಸರ್ ನಿಮ್ಮ ಹತ್ರ ಒಂದು ಸೆಲ್ಫಿ ತಗೋಬೋದಾ? ನಾನು ನನ್ನ ಫ್ರೆಂಡ್ಸ್ಗೆಲ್ಲ ತೋರಿಸ್ತೀನಿ. ಶೋರ್. ಸರ್ ಚೀಸ್ ಮಾಡಿ ಪ್ಲೀಸ್. ಇಟ್ಸ್ ಓಕೆ ಅಮ್ಮ. ಥ್ಯಾಂಕ್ ಯು ಸರ್. ಥ್ಯಾಂಕ್ಸ್ ಅಮ್ಮ. ಬನ್ನಿ ಕೂತ್ಕೊಳ್ಳಿ. ಅಯ್ಯೋ, ಮುದ್ದೆ ತಿಂದು ನಿಮಗೆ ಗೊತ್ತಿಲ್ಲವ್ರಾ? ಇಲ್ಲಮ್ಮ. ಗೊತ್ತಾಯ್ತೈತೆ. ಮೊದಲು ಕೈನ ಈ ಸಾರ್ನಾಗ ಹಿಂಗೆ ಎದ್ಕೊಳ್ಳಿ. ಹ್ಞೂ ಈಗ ಮುದ್ದೆನ ಹಿಂಗೆ ಮುರ್ಕೊಳ್ಳಿ. ಈ ಸಾರಾಗೆ ಹಿಂಗೆ ಒಳಸಾಡಿ, ಹಂಗೆ ಒಳಸಾಡ್ಬಿಟ್ಟು ಹಂಗೆ 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 ಅದನ್ನ ಬಾಯಿಗೆ ಇಕ್ಕಲಿ. ಅಯ್ಯಯ್ಯ, ಕಚ್ಚಬಾರ್ದು, ಹಂಗೆ ಗುಳುಮ್ ಅಂತ ನುಂಗಬೇಕು. ಹಂಗೆ. ತುಂಬ ಚೆನ್ನಾಗಿದೆ, ಥರ ಡಿಫ್ರೆಂಟ್ ಆಗಿದೆ. ಚಿಕ್ಕ ಚಿಕ್ಕದಾಗಿ ತಗೊಳ್ಳಿ, ಚಿಕ್ಕ ಚಿಕ್ಕದಾಗಿ. ಅಮ್ಮ ತುಂಬ ಚೆನ್ನಾಗಿದೆ ಅಡುಗೆ. ಹೇಗಿದೆ ಮಂಡ್ಯ ಮುದ್ದೆಗತ್ತು? ಬೊಂಬಾಡಾಗಿದೆ.
ಅಯ್ಯೋ ಅಯ್ಯೋ ತಡಿಪ್ಪ ತಡಿ ಸುಮ್ಮನೆ ತಡಿಪ್ಪ. ಥ್ಯಾಂಕ್ಸ್ ಅಮ್ಮ. ಇರಿ ಒಂದು ನಿಮಿಷ. ಸರಿಯಾಗದೆ ಈಗ ತಿನ್ನಿ. ಓಕೆ. ಇದೇನಕ್ಕ ಶಬರಿ ಥರ ರುಚಿ ನೋಡಿ ತಿನ್ನಿ ಅಂತಿದ್ಯಾ? ಇಲ್ಲ, ಉಪ್ಪು ಹಾಕಿದ್ದೀನೋ ಇಲ್ವೋ ಅಂತ ಅನುಮಾನ ಆಯಿತು, ಅದಕ್ಕೆಯ. ತುಂಬ ಚೆನ್ನಾಗದಮ್ಮ. ಎಷ್ಟು ಚೆನ್ನಾಗಿದೆ ಅಂದರೆ ಕಾರ್ಡ್ ಎಕ್ಸ್ಪ್ರೆಸ್. ಐ ಮೀನ್ ಏನು ಹೇಳಬೇಕು ಅಂತ ಗೊತ್ತಾಗ್ತಿಲ್ಲ. ಅಮ್ಮ, ನೀವು ಮಾಡಿದ ಅಡುಗೆ? ಇವತ್ತಿನ ಅಡುಗೆ ನಮ್ಮ ಸಹನ ಅಕ್ಕಂದು. ಸರ್, ಅವ್ವ ಮತ್ತೆ ಸಹನ ಅಕ್ಕನ ಕೈ ರುಚಿ ಒಂದೇ. ಅಮ್ಮ ಬೇಡಮ್ಮ, ಹೊಟ್ಟೆ ತುಂಬೋಗ್ಬಿಟ್ಟಿದೆ, ತಿನ್ನಕ್ಕಾಗಲ್ಲ. ಅಣ್ಣ ಒಸಿ ತಿನ್ನಿ, ಪರವಾಗಿಲ್ಲ. ಇಲ್ಲಮ್ಮ, ಇದೇ ಹೊಟ್ಟೆ ತುಂಬೋಗ್ಬಿಟ್ಟಿದೆ, ಜಾಸ್ತಿ ಆಗೋಗುತ್ತೆ. ಮೊಸರನ್ನ ಬೇಡ ಅನ್ಬಾರ್ದು. ಮೊಸರನ್ನ ಅಂದರೆ ಮಮಕಾರದ ಅನ್ನ ಅಂತ ನಮ್ಮವ್ವ ಹೇಳ್ತಿದ್ಲು. ಬದುಕಿನಾಗೆ ಅವ್ವ ಹೆಂಗೆ ಮಕ್ಳಿಗೆ ತಂಪೋ ಹಂಗೆ ಮೊಸರನ್ನ ಹೊಟ್ಟಿಗೆ ತಂಪು. ತಿನ್ನಪ್ಪ. ಸುಮಾ, ಅವ್ರ ಕೈ ತೊಳ್ಕೊಳಕ್ಕೆ ನೀರು ಕೊಡು. ಸರ್ ಬನ್ನಿ. ನಿಮ್ಗೆ ಊಟ ಹೆಂಗೆ ಅನಿಸ್ತಾ ಏನೋ? ಊಟ ತುಂಬ ಚೆನ್ನಾಗಿತ್ತಮ್ಮ. ಇಲ್ಲಿ ತನಕ ಚಿಕ್ಕಿಕಾಯಿ ರುಚಿ ತಿಂದು ಬೆಳೆದವನು. ಬಹುಶಃ ನಮ್ಮ ತಾಯಿ ಇದ್ದಿದ್ರೆ ನಿಮ್ಮಷ್ಟೇ ರುಚಿಯಾಗಿ ಅಡುಗೆ ಮಾಡ್ತಿದ್ರೇನು. ನಮ್ಮ ತಾಯಿ ಇದ್ದಿದ್ರೆ ನಿಮ್ಮಷ್ಟೇ ಪ್ರೀತಿಯಿಂದ ಊಟ ಮಾಡಿಸಿ ಕಳಿಸ್ತಿದ್ರೇನು. ಎಷ್ಟಾಯ್ತಮ್ಮ? 45. ವಾಟ್? ನಾನು ಇಷ್ಟೆಲ್ಲ ತಿಂದರೂ ಅಷ್ಟೇ ಆಗಿರೋದಾ? ಐ ಜಸ್ಟ್ ಕಾಂಟ್ ಬಿಲೀವ್ ದಿಸ್. ನಿಮ್ಮ ಬ್ರಾಂಚ್ ಬೇರೆ ಎಲ್ಲಾದರೂ ಇದೆಯಾ? ಬ್ರಾಂಚಾ? ಎಲ್ಲೂ ಇಲ್ಲ ಸರ್. ನಮ್ಮವ್ವ ಈ ದೇವಿಪುರಕ್ಕೆ ಮಾತ್ರ ಫ್ರಾಂಚೈಸಿ ಕೊಟ್ಟಿರೋದು. ಅಮ್ಮ, ಅದು ಯೂಶಲಿ ನಾನು ಕ್ಯಾಶ್ ಕ್ಯಾರಿ ಮಾಡೋದಿಲ್ಲ. ನಿಮ್ಮ ಹತ್ರ ಸ್ಕ್ಯಾನರ್ ಏನಾದ್ರು ಇದ್ದರೆ ಆನ್ಲೈನಲ್ಲಿ ಪೇ ಮಾಡ್ಬೋದಾ? ಇಲ್ಲ ಕಣಪ್ಪ, ಅದೇನೋ ಒಂದು ಸಣ್ಣದೊಂದು ಮೆಸಿನ್ ತಂದಿಕ್ಕಿದ್ರು ಅದಕ್ಕೆ ಹೊಟ್ಟೋಗ್ಬಿಡ್ತು. ಇರಲಿ ಬಿಡಪ್ಪ, ಬಾಯ್ ತುಂಬ ನಮ್ಮವ್ವ ಇದ್ದಂಗೆ ಅಂತ ಹೇಳಿದೀಯಾ. ಮಗನ್ ತಮ್ಮ ತಾಯಿ ದುಡ್ಡು ತಕೊಂಡರೆ. ಅನುಭವದಿಂದ ವಿವೇಕ ಬರುತ್ತೆ ಅಂತ ನಮ್ಮ ತಾತ ಯಾವಾಗಲೂ ಹೇಳ್ತಿದ್ರು. ನಿಮ್ಮನ್ನು ನೋಡಿದ್ಮೇಲೆ ಅದು ನಿಜ ಅಂತ ಅನಿಸ್ತದೆ. ಇಲ್ಲಿಗೆ ಬಂದಮೇಲೆ ಹೊಟ್ಟೆ ಮಾತ್ರ ತುಂಬಲಿಲ್ಲ, ಹೃದಯನೂ ತುಂಬಿಸ್ಕೊಂಡು ಹೋಗ್ತಾ ಇದ್ದೀನಿ. ಅಂದಾಗೆ ಅಮ್ಮ, ಇದು ನನ್ನ ಬಿಸ್ನೆಸ್ ಕಾರ್ಡ್. ಬೆಂಗಳೂರು ಬಂದಾಗ ನಮ್ಮ ಮನೆಗೆ ಬನ್ನಿ. ಆಗ್ಲಪ್ಪ. ನಿಮಗೆ ಯಾವುದೇ ಸಮಯದಲ್ಲಿ ಯಾವುದೇ ಸಹಾಯ ಬೇಕಂದ್ರೂ ನನ್ನನ್ನು ಕೇಳಿ. ಐ ಬಿ ದೇರ್. ಅಂದಾಗೆ ನೀವು ಈ ಹೋಟೆಲ್ ಬ್ರಾಂಚ್ ಏನಾದ್ರು ಬ್ಯಾಂಗ್ಳೂರಲ್ಲಿ ಸ್ಟಾರ್ಟ್ ಮಾಡಬೇಕು ಅನ್ನೋ ಐಡಿಯಾ ಇದ್ದರೆ ಪ್ಲೀಸ್ ಟೆಲ್ ಮಿ, ನಾನು ಇನ್ವೆಸ್ಟ್ ಮಾಡ್ತೀನಿ. ಇಲ್ಲಿಗೆ ಬರೋಕ್ಕೂ ಮುಂಚೆ ಇದು ಯಾವುದೋ ಬೇರೆ ಊರು ಅಂತಲೇ ಅಂದ್ಕೊಂಡಿದ್ದೆ. ಈಗ ನಮ್ಮೂರು ಅಂತ ಅನ್ನಿಸ್ತದೆ. ಬೆಂಗಳೂರಲ್ಲಿ ನಿಮ್ಗೊಬ್ಬ ಮಗ ಇದ್ದಾನಮ್ಮ, ನಿಮ್ಗೊಬ್ಬ ಅಣ್ಣ ಇದ್ದಾನೆ. ಇದನ್ನು ಯಾವತ್ತೂ ಮರಿಬೇಡಿ. ಬರ್ತೀನಮ್ಮ.
ಇದ್ಯಾವೇ ಪುರಾಣ ನನ್ನ ಪ್ರಪಂಚ ಅನ್ಕೊಂಡಿದ್ದೆ, ಆದ್ರೀಗ ಈ ಊರ್ನ ಬಿಟ್ಟೋಗು ದೊಡ್ಡ ನಿರ್ಧಾರ ಮಾಡ್ಯವ್ನಿ. ನನ್ ತವ್ರೂರ್ನ ತಂಪಾಗಿಟ್ಟಿರವ. ನಾನು ಹುಟ್ಟಾಗ್ಲಿಂದ ಇಲ್ಲಿ ಗಂಟ ನನ್ನ ತಾಯಿ ಹೆಂಗ್ ನೋಡ್ಕೊಂಡ್ಲು, ನೀನು ನನ್ನ ಅಷ್ಟೇ ಚಂದಾಗಿ ನೋಡ್ಕೊಂಡಿದ್ಯಾ. ನನಗೆ ನಿನ್ಗೆ ಹೆಂಗ್ ಕೃತಜ್ಞತೆ ಹೇಳೋದು ಅಂತಾನೆ ಗೊತ್ತಾಯ್ತಾ ಇಲ್ಲ. ಕಂಟಿ ಗೊತ್ತವ್ರೆ. ನನ್ನ ಸಂಬಂಧಪುಡೆ ಈ ಲೋಕಲ್ ಬ್ರ್ಯಾಂಡ್ ಎಷ್ಟು ಕೊಡಿದ್ರು ಕಿಗೆ ಇರ್ತಿಲ್ಲ. ಈಗ ನಮ್ಮ ನೀಲು ಸಿಗಪ್ಪ ಪಾರಿನಿಂದ ಒಂದೊಳ್ಳೆ ಮಾಲ್ ತರ್ತೀನಿ, ತಾಲೂಕು ಆಫೀಸ್ ತಪ್ಪ ಅಂತ ಹೇಳಿದ್ರು. ಇಲ್ಲಿ ನೋಡ್ರೆ ಯಾಕೆ ಕಾಣ್ತಾನೆ ಇಲ್ಲ. ಈ ಕೂಡದ ಅಮಲ್ನಾಗ ಯಾರನ್ನ ನೋಡಿದ್ರೆ ನನ್ನ ಸಾನ ನೋಡ್ದಂಗೆ ಅನ್ನಿಸ್ತೈತೆ. ಇದು ಸಾನೇ ನನ್ನ ಬುದ್ಧಿಗಿಷ್ಟು ಇಟ್ಟೋದ್ನಾಗ ಸಾನ ಲಗೇಜ್ ಇಟ್ಕೊಂಡಿಲ್ಲಿರ್ತಾಳೆ. ಒಂದು ವೇಳೆ ಅದು ಸಾನ ಆಗಿದ್ರೆ ಆ ಥರ ಹೋಗಿ ನೋಡೇ ಬೇಡ.
ಸೊಂಟ ಹೋಯ್ತು. ನೀರು ಹಾಕಿಲ್ಲ, ರಂಗೋಲಿ ಬಿಟ್ಟಿಲ್ಲ. ಅಯ್ಯೋ ಕಮ್ಮಿ ಬಾದಾಮ್ ಪುಡಿ ತಂದಿವ್ನಿ, ಹಾಲ್ನಾಗ ಬೆರೆಸಿ ಸುಮ್ಮನೆ ಕೊಟ್ಬಿಡು. ಓದೋ ಮಕ್ಕಳಿಗೆ ಭಾಳ ಒಳ್ಳೇದಂತೆ ಇದು. ನೀಟ ತಕ ಮಲಕ್ಕಳವಳಿಗೆ ಕಾಲೇಜ್ಗೆ ಹೋಗ್ಬೇಕು ಅನ್ನೋ ಗಿಫ್ಟಿ ಬೇಡವಾ? ಹೋಗಿ ಎಬ್ಸು, ಎದಳಿಲ್ಲ ಅಂದ್ರೆ ಮಕ್ ನೀರು ಎರ್ಸು. ಅಯ್ಯಯ್ಯ, ಹಂಗಿಲ್ಲ ಏನು ಬೇಡ, ನಾನು ಎಬ್ಬಿಸ್ತೀನಿ. ಅದನ್ನ ಅಡುಗೆ ಮನೆಗೆ ಇಡು. ಹಾಂ ಸುಮಾ, ಎದ್ದೋಳು ಮರಿ. ಕಾಲೇಜಿಗೆ ಟೈಮ್ ಆಯ್ತು, ಎದ್ದೋಳು ಕುಸೆ. ಇನ್ನೊಂದು ಸ್ವಲ್ಪ ಹೊತ್ತು ಮಲ್ಕೋತೀನಿ. ಸುಮ್ಮನೆ ಎಬ್ಸು. ಎದ್ದೋಳಿಲ್ಲ ಅಂದರೆ ಬಕೆಟಲ್ಲಿ ನೀರು ತಂದು ಸುರಿತೀನಿ ಅಂದ್ಲು ನಿಮ್ಮ ಅವ್ವ. ಏನು ಮಾಡ್ತೀಯಾ? ಅಯ್ಯಯ್ಯೋ, ಅವ್ವ ಹೇಳ್ದಂಗೆ ಮಾಡ್ಬಿಡ್ತಾಳೆ. ಅಯ್ಯಯ್ಯೋ, ಎಂಥ ಕೆಲಸ ಮಾಡ್ಬಿಟ್ಟೆ ಕುಸೆ. ಎದ್ದ ತಕ್ಷಣ ನನ್ನ ಮುಖ ನೋಡಿದ್ದೆಲ್ಲ. ಸ್ವಲ್ಪ ಹೊತ್ತು ಮಲಗಿ ಆ ಕಡೆ ತಿರ್ಕೊಂಡು ಎದ್ದು ದೇವ್ರ ಮುಖ ನೋಡ್ಕೊಂಡು ಬಾ. ಇವಾಗ ನಾನು ತಿರ್ಗಾ ಮಲ್ಕೊಂಡ್ರೆ ಅಷ್ಟೇ, ಟೈಮ್ ಆಯಿತು. ಸರಿ, ಸ್ನಾನ ಮಾಡ್ಕೊಂಬಾ, ತಿಂಡಿ ರೆಡಿ ಮಾಡ್ತೀನಿ. ಮಿಸ್ಟರ್ ಗೋಪಾಲ್, ಇವತ್ತು ಕ್ಯಾರಿಯರು ಬೇಕು. ಅದು ರೆಡಿ ಇರಿ. ಅಕ್ಕ ಎಬ್ಸ್ಲಿಲ್ಲ ಅಂದರೆ ಸ್ನಾನ ಮಾಡ್ತಿರ್ಬೇಕು. ಹೇ, ನಿದ್ಗಣಗ ಅಂಗಳ ಯಾವುದು, ಬಚ್ಚಲ್ ಮನೆ ಯಾವುದು ತಿಳಿಯೋಕ್ಕಿಲ್ವಾ? ಕಾಲೇಜ್ಗೆ ಹೋಗ್ಬೇಕು ಅನ್ನೋ ಗಿಫ್ಟ್ ಇಲ್ವಾ ನಿಂಗೆ? ಹೋಗು, ಜಲ್ದಿ ಸ್ನಾನ ಮಾಡ್ಕೊ. ಇರವ ಸಹನಾಕ ಸ್ನಾನ ಮಾಡ್ತಾಳೆ. ಏಯ್, ಈಗ ತಾನೆ ಬಚ್ಚಲ್ ಮನೆಯಿಂದ ನಾನು ನೀರು ತಗೊಬಂದಿನಿ, ಅಲ್ಲಿ ಯಾರು ಇಲ್ಲ, ಸುಮ್ಕೆ ಹೋಗಿ ಮಾಡ್ಕ. ಹಂಗಂದ್ರೆ ಸಹನಾಕ ಕಾಫಿ ಮಾಡ್ತಿರ್ಬೇಕು, ಕಾಫಿ ಕುಡ್ಕೊಂಡು ಹೋಗ್ತೀನಿ. ನಾನು ಅಡುಗೆ ಮನೆಯಿಂದ ಬರ್ತೀವಿ, ಅವಳಲ್ಲೂ ಇಲ್ಲ. ಕಾಫಿ ಕುಡಿ. ಅಲ್ಲೂ ಇಲ್ವೇ? ಎಲ್ಲಿ ಹೋದ್ಲು? ಇತ್ಲಿ ಕಡೆ ಇರಬೇಕು, ನೋಡ್ಕೊ ಬರ್ತೀನಿ. ಎಲ್ಲಿ ಹೋದ್ಲು? ಸಾನಾ, ಸಾನಾ, ಸಾನಾ. ಸಾನಾ, ಸಾನಾ. ಅವಳು ಹಿತ್ಲನಾಗೂ ಇಲ್ಲ, ಮೆಸ್ನಾಗೂ ಇಲ್ಲ. ಎರಡು ಕಡೆನೂ ಇಲ್ವೇ? ಮತ್ತೆ ಎಲ್ಲೋದ್ಲು? ಸಾನಾ.